ಪ್ರಮುಖ ಆರೋಪಿ ಶಿವಕುಮಾರ್ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಸಿ ವಾಹನಗಳ ಬಳಕೆ ಮಾಡ್ತಾ ಇದ್ದ ಈತ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಭಾವಿ ರಾಜಕಾರಣಿಯ ಬಲಗೈ ಬಂಟನಂತೆ ಇದ್ದ ಈ ಶಿವಕುಮಾರನು. ಹಾಗಿದ್ರೆ ಯಾರು ಅದು ಪ್ರಭಾವಿ ರಾಜಕಾರಣಿ? ಇಬ್ಬರ ನಡುವಿನ ಸಂಬಂಧ ಏನು? ನ್ಯೂಸ್ ಫಸ್ಟ್ ನಲ್ಲಿ ಇಡೀ ಪ್ರಕರಣದ ಎಕ್ಸ್ಕ್ಲೂಸಿವ್ ಸ್ಟೋರಿ ಡೀಟೇಲ್ಸ್ ಕೊಡ್ತಾರೆ. ಅಂಕಿತಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಇಷ್ಟೊತ್ತು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದದ್ದು ನೋಡ್ತಾ ಇದ್ವಿ, ಯಾವ ರೀತಿ ಚಕ್ರವ್ಯೂಹ ಹೆಣೆದು ಇವರನ್ನ ಕೆಡ್ಡಾಕಿ ಕೆಡವಿದ್ದಾರೆ ಅಂತ. ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಪ್ರಭಾವಿಗಳ ಕೈವಾಡ ಅಥವಾ ಅವರ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಕಾರಣನ? ಯಾರ್ದಾದ್ರೂ ಹೆಸರುಗಳು ಕೇಳಿ ಬರ್ತಾ ಇದೆಯಾ? ಒಟ್ಟಾರೆ ಪ್ರಕರಣದಲ್ಲಿ ಏನ್ ಗೊತ್ತಾಗ್ತಾ ಇರೋದು? ವಿಜಯ್, ಪ್ರಮುಖ ರಾಜಕಾರಣಿಯೊಬ್ಬರ ಬಲಗೈ ಬಂಟ ಈತ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಸ್ಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಹಾಗಾಗಿ ಆ ರಾಜಕಾರಣಿಯ ಜೊತೆ ಇವರು ಯಾವ ರೀತಿಯಾಗಿ ಒಡನಾಟವನ್ನ ಹೊಂದಿದ್ದಾರೆ ಅನ್ನೋದು ಆ ಫೋಟೋಸ್ಗಳೇ ಹೇಳುತ್ತೆ. ಯಾಕೆಂತಂದ್ರೆ ಆ ವ್ಯಕ್ತಿ ಪ್ರಮುಖ ಆರೋಪಿ ಏನಿದ್ದಾನೆ ಶಿವಕುಮಾರ್, ಆತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಸ್ವತಃ ಆ ಪ್ರಭಾವಿ ರಾಜಕಾರಣಿಯೇ ಹೋಗಿ ಅಲ್ಲಿ ಮೀಟ್ ಮಾಡಿ ಅವರ ಆರೋಗ್ಯ ಕ್ಷೇಮವನ್ನ ಕೂಡ ವಿಚಾರಿಸಿದ್ರು. ಆದ್ರೆ ಈ ಪ್ರಕರಣದ ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಕೇಳಿದ್ರೆ, ಉದ್ಯಮಿಗೆ ಯಾವ ರೀತಿಯಾಗಿ ಇವರು ಬಲೆಯನ್ನ ಹೆಣ್ದಿದ್ದು ಅನ್ನೋದನ್ನ ನೋಡ್ತಾ ಹೋದ್ರೆ ಅದೇ ನಿಜಕ್ಕೂ ಕೂಡ ರೋಚಕ ಅಂತ ಹೇಳ್ಬೋದು. ಕೇವಲ ದುಡ್ಡನ್ನ ಕೊಡಿಸ್ತೀನಿ ಅಂದ್ರೆ ಲೋನ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಮಾತ್ರ ವಂಚನೆಯನ್ನ ಮಾಡಿಲ್ಲ, ಬದಲಾಗಿ ಉದ್ಯಮಿಯ ದುಡ್ಡಲ್ಲೇ ಕಾರನ್ನ ಕೂಡ ಪರ್ಚೇಸ್ ಮಾಡಿರುವಂತದ್ದು. ಆ ಕಾರ್ ಏನಿದೆ, ಆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕಿ ಆ ಕಾರನ್ನ ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ನಾವು ನೋಡಿದಂತಹ ಸಂದರ್ಭದಲ್ಲಿ ಅದು ಕೂಡ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪಜೇರೋ ಗಾಡಿ ಜೊತೆಗೆ XUV 500 ಗಾಡಿ ಏನಿದೆ ಅದು ಕೂಡ ಫೇಕ್ ನಂಬರ್ ಅನ್ನ ಬಳಸಿಕೊಂಡು ಅವರು ಆ ಗಾಡಿಯನ್ನ ಯೂಸ್ ಮಾಡ್ತಾ ಇದ್ರು ಅಂತ. ಅದಕ್ಕೆ ಪೂರಕವಾದಂತೆ XUV 500 ಗಾಡಿ ಏನಿದೆ, ಆ ಒಂದು ಗಾಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ RTO ಅಧಿಕಾರಿಗಳು ಯಾರ ರಿಯಲ್ ಓನರ್ ಕಾರಿನದ್ದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, ಚನ್ನರಾಯಪಟ್ಟಣದ ಒಬ್ಬ ವ್ಯಕ್ತಿ ಈ ಒಂದು ಕಾರಿನ ಓನರ್, ಅಂದ್ರೆ ಅವರ ಹೆಸರಿನಲ್ಲಿ ಒಂದು ನಂಬರ್ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಗೊತ್ತಾಗಿದೆ. ತಕ್ಷಣ RTO ಅಧಿಕಾರಿಗಳು ಕೊಟ್ಟಿದ್ದಂತಹ ಮಾಹಿತಿಯ ಆಧಾರದ ಮೇಲೆ ಅವರು ಕೂಡ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ದೂರನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಕೇವಲ XUV 500 ಗಾಡಿ ಮಾತ್ರ ಅಲ್ಲ, ಇವರ ಹತ್ರ ಬಳಿ ಇರುವಂತಹ ಗಾಡಿ ಕೂಡ ಇದೇ ರೀತಿಯ ನಂಬರ್ ಅನ್ನ ಹೊಂದಿ ಅದು ಕೂಡ ಎಲ್ಲವೂ ಕೂಡ ನಕಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು, ಈ ಉದ್ಯಮಿ ಶಿವಪ್ರಸಾದ್ ಅವರು ಕಂಪ್ಲೇಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪಜೇರೋ ಗಾಡಿಯನ್ನ ಯಾವ ರೀತಿಯಾಗಿ ಅವರು ಪರ್ಚೇಸ್ ಮಾಡಿದ್ರು ಅಂತ ಹೇಳಿ, ಜಯನಗರದ ಆಂಧ್ರ ಬ್ಯಾಂಕ್ ನ ಶಾಖೆಯೊಂದರಲ್ಲಿ ಒಂದು ಲೋನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿನ ಡಾಕ್ಯುಮೆಂಟ್ಸ್ ಏನೂ ಇರೋದಿಲ್ಲ. ಹಾಗಾಗಿ ರಾಜಗೋಪಾಲ್ ತಿಲಕ್ ಅವರ ಒಂದು ಹೌಸಿಂಗ್ ಲೋನ್ ಆ ಬ್ಯಾಂಕ್ ನಲ್ಲಿ ಇರುತ್ತೆ, ಅದು 70% ಮುಗ್ದಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಶ್ಯೂರಿಟಿಯ ಮೇಲೆಗೆ ಆ ಒಂದು ಕಾರಿನ ಲೋನ್ ಏನಿದೆ 36 lakhs ಅದು ಕೂಡ ಬ್ಯಾಂಕಿನಿಂದ ಸ್ಯಾಂಕ್ಷನ್ ಆಗುತ್ತೆ. ಯಾಕೆಂತಂದ್ರೆ ಎಲ್ಲವೂ ಕೂಡ ರಾಜಗೋಪಾಲ್ ತಿಲಕ್ ಅವರು ಲೋನ್ ಚೆನ್ನಾಗಿ ಕಟ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಅವರ ಶ್ಯೂರಿಟಿಯ ಮೇಲೆಗೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಆ ದುಡ್ಡು ಸ್ಯಾಂಕ್ಷನ್ ಆದಂತಹ ಸಂದರ್ಭದಲ್ಲಿ ಅದು DD ಮುಖಾಂತರ ಯಾವ ಶೋರೂಮ್ ಇದೆ ಆ ಶೋರೂಮ್ ಹೋಗಿ ಅವರು ಗಾಡಿಯನ್ನ ತಗೊಂತಾರೆ. ಇನ್ಸೂರೆನ್ಸ್ ರಹಿತವಾಗಿ ಅವರು ಗಾಡಿಯನ್ನ ರೋಡ್ಗಿಳಿಸ್ತಾರೆ. ಅದಾದ ಬಳಿಕವೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುವಂತದ್ದು. EMI ಕೂಡ ನಾನೇ ಕಟ್ತೀನಿ ಅಂತ ಹೇಳಿ ಶಿವಪ್ರಸಾದ್ ಅವರು ಏನು ಹೇಳಿದಂತಹ ಸಂದರ್ಭದಲ್ಲಿ ಶಿವಕುಮಾರ್ ಅವರಿಗೆ ಹೇಳ್ತಾರೆ. ಅಂದ್ರೆ EMI ಅನ್ನ ನೀವೇ ಕಟ್ಟಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ಅವ್ರು ಒಪ್ಕೊಂಡಿರ್ತಾರೆ. ಆದ್ಮೇಲೆ EMI ಕೂಡ ಕಟ್ಟೋದಿಲ್ಲ, ಯಾವ ಕೆಲಸವನ್ನ ಕೂಡ ಅವ್ರು ಮಾಡೋದಿಲ್ಲ. ಅಂದ್ರೆ ಫ್ರಾಡ್ ಮಾಡೋದಕ್ಕೆ ಅಂತಾನೆ ಹೇಳಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕೇವಲ ಇದೇ ಒಂದು ಆರೋಪ ಅಲ್ಲ, ಸಾಕಷ್ಟು ಆರೋಪಗಳು ಇವರ ಮೇಲೆ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ದೂರು ದಾಖಲಾದಂತಹ ಸಂದರ್ಭದಲ್ಲಿ ತನಗೇನೆಲ್ಲ ಅನ್ಯಾಯ ಆಯಿತು, ಸ್ಟಾರ್ಟಿಂಗ್ ಇಂದ ಏನೆಲ್ಲ ಮಾಡಿದ್ರು, ಜೊತೆಗೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಲೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿರುವಂತದ್ದು. ಅಲ್ಲಿಂದ ಕೂಡ ಒಬ್ಬ ವ್ಯಕ್ತಿಯನ್ನ ಕರೆಸಿ, ಅಂದ್ರೆ ಸಿಂಗಾಪುರದಿಂದ ಒಬ್ಬ ವ್ಯಕ್ತಿಯನ್ನ ಕರೆಸಿ ಇವರ ಒಂದು ಬಿಸ್ನೆಸ್ ನಡೀತಾ ಇರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಇವ್ರಿಗೆ ಯಾವ ರೀತಿಯಾಗಿ ಲೋನ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಉದ್ಯಮಿಯನ್ನ ಯಾವ ರೀತಿಯಾಗಿ ನಂಬಿಸಬೇಕು ಅಂತ ಹೇಳಿ ಅವರು ಎಲ್ಲಾ ಪ್ಲಾನ್ ಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.